ಹಲೋ ಹಾಯ್ ಫ್ರೆಂಡ್ಸ್, ನಾನು ಮಂಜುಳಾ ಮಾಡುವ ನಮಸ್ಕಾರಗಳು. ಇವಾಗ ನಾನು ಹೇಳ್ತಿರೋದು ಚಳಿಗಾಲದಲ್ಲಿ ಪ್ರತಿಯೊಬ್ಬರಿಗಾಗಿರ್ಬೋದು, ಕೆಲವು ಸೆನ್ಸಿಟಿವ್ ಇರೋರಿಗೆ ಬೇಗ ಕೆಮ್ಮು, ಕಫ ಅಥವಾ ಗಂಟ್ಲು ನೋವು, ಗಂಟ್ಲು ಕೆರೆತ ಆಗುತ್ತೆ ಫ್ರೆಂಡ್ಸ್. ಆ ಕಾರಣದಿಂದ ನಾನು ಇವತ್ತು ಅದನ್ನು ಹೇಗೆ ಕ್ಯೂರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಕೆಲವು ಐಟಮ್ಸ್ ಇದೆ ನೋಡಿ. ವೀಳ್ಯದೆಲೆ, ಮೆಣಸು, ಶುಂಠಿ ಮತ್ತು ಹರಳುಪ್ಪು, ತುಳಸಿ ಹಾಕ್ಕೊಂಡು ಯಾವ ಥರ ಅದನ್ನ ಕ್ಯೂರ್ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ಚಿಕ್ಕ ಮಕ್ಳಿಗಾದರೆ ಫ್ರೆಂಡ್ಸ್, ಒಂದು ವೀಳ್ಯದೆಲೆ, ಒಂದು ಕಾಳು ಮೆಣಸು ಮತ್ತು ಒಂದು ಹರಳುಪ್ಪು, ಒಂದು ಚಿಕ್ಕ ಪೀಸು ಶುಂಠಿ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಕೊಡಬೇಕು. ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು ಫ್ರೆಂಡ್ಸು. ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಅದನ್ನ ಫೋಲ್ಡ್ ಮಾಡಿ ಅಗಿಬೇಕು ನೋಡಿ. ಇವಾಗ ನಾನು ನನ್ನ ಮಗನಿಗೆ ಕೊಡ್ತಿದ್ದೀನಿ, ಅದಕ್ಕೆ ತುಳಸಿ ಮಿಕ್ಸ್ ಮಾಡಿದೆ ಫ್ರೆಂಡ್ಸ್. ನೋಡಿ, ತುಳಸಿನೂ ಹಾಕಿ ಕೊಡಬೇಕು. ಖಾಲಿ ಹೊಟ್ಟೆಯಲ್ಲಿ ಅಗಿಯೋದ್ರಿಂದ ನಿಮ್ಮ ಗಂಟಲಲ್ಲಿ ದವಡೆಯಲ್ಲಿ ಇಟ್ಕೊಂಡು ಅಗಿಬೇಕು. ನನ್ನ ಮಗನಿಗೆ ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ನನ್ನ ಮಗ ಇವಾಗ ಅದನ್ನು ತುಳಸಿನ ಸೈಡಲ್ಲಿ ಇಟ್ಕೊಂಡು ಅಗಿಬೇಕು ಅಂತ ಹೇಳಿದ್ದೀನಿ. ಹಾಗೆಯೇ ದೊಡ್ಡವರಾದರೆ ಅವರು 2 ತುಳಸಿ ಎಲೆ, 1 ಕಾಳು ಮೆಣಸು, 2 ಹರಳುಪ್ಪು ಮತ್ತು ಶುಂಠಿ ಒಂದು ಸ್ವಲ್ಪ ಅವರು ಜಿಗಿಯಷ್ಟು ಶುಂಠಿ ಮತ್ತು 2 ತುಳಸಿ ಎಲೆ ಹಾಕ್ಕೊಂಡು ಅವರು ಸಹ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಫೋಲ್ಡ್ ಮಾಡಿ ಸೈಡಲ್ಲಿ ದವಡೆಯಲ್ಲಿ ಇಟ್ಕೊಂಡು ಅಗಿಬೇಕು ಫ್ರೆಂಡ್ಸ್. ಅದನ್ನು ರಸನ ಕುಡಿಬೇಕು ಫ್ರೆಂಡ್ಸ್. ಅದು ಒಂದು 10 ಮಿನಿಟ್ಸ್ ಆ ಥರ ಇಟ್ಕೊಂಡು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅವರಿಗೆ ಗಂಟಲು ನೋವು, ಗಂಟಲು ಕೆರೆತ ವಾಸಿಯಾಗುತ್ತೆ. ಅದೇ ಇದನ್ನು ಮಲಗಬೇಕಾದ್ರೆ ನೈಟು ಮತ್ತು ಪ್ರತಿದಿನ ನೈಟು ಮಲಗಬೇಕಾದ್ರೆ ವಾಸಿಯಾಗೋ ತನಕ ಮಾಡಿದ್ರೆ ಕೆಮ್ಮು ಬೇಗ ಕ್ಯೂರ್ ಆಗುತ್ತೆ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್.